ಸ್ನೇಹಿತರೆ, ದೆಹಲಿಯಲ್ಲಿ ನಾಂಗ್ಲೋಯಿ ಅಂತ ಒಂದು ಏರಿಯಾ ಇದೆ. ಈ ಏರಿಯಾದಲ್ಲಿ ಸೋನಿಯಾ ಕುಮಾರಿ ಅಂತ ಒಬ್ಬ ಹುಡುಗಿ ಇರ್ತಾಳೆ. ಈ ಹುಡುಗಿ ಬೆಳಿಗ್ಗಿಂದ ಸಂಜೆವರೆಗೆ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ರೀಲ್ಸ್ಗಳನ್ನ ಮಾಡ್ತಾ ಇರ್ತಾಳೆ. ಸ್ನೇಹಿತರೆ, ಈ ಹುಡುಗಿ ಶೋಕಿಗಾಗಿ ರೀಲ್ಸ್ ಮಾಡ್ತಾರಲ್ಲ, ಇವಳು ಈ ಥರ ರೀಲ್ಸ್ ಮಾಡೋದಕ್ಕೆ ಒಂದು ದೊಡ್ಡ ಕಾರಣ ಇರುತ್ತೆ. ಈ ಸೋನಿಯಾ ಹುಟ್ಟಿದಾಗಿಂದ ತುಂಬ ಬಡತನ ನೋಡಿರ್ತಾಳೆ. ಈ ಸೋನಿಯಾ ತಂದೆ ಕೂಲಿ ಮಾಡ್ತಾ ಇರ್ತಾರೆ. ಸೋನಿಯಾ ತಾಯಿ ಅವರಿವರ ಮನೆಗೆ ಹೋಗಿ ಕೆಲಸ ಮಾಡಿ ಬರ್ತಾ ಇರ್ತಾರೆ. ಹೀಗೆ ತಂದೆ ತಾಯಿ ಇಬ್ಬರು ದುಡಿದ್ರೂ ಕೂಡ ಇವರ ಜೀವನಕ್ಕೆ ತುಂಬ ಕಷ್ಟ ಇರುತ್ತೆ. ಯಾಕಂದರೆ ದೆಹಲಿಯಲ್ಲಿ ಜೀವನ ತುಂಬ ದುಬಾರಿ. ಇವರು ಒಂದು ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಈ ಸೋನಿಯಾ ಕುಮಾರಿಗೆ ಒಬ್ಬ ಅಣ್ಣ ಇರ್ತಾನೆ, ಒಬ್ಬ ತಂಗಿ ಇರ್ತಾಳೆ. ಹೀಗೆ 3 ಮಕ್ಕಳಾದ್ರಿಂದ ಇವರಿಬ್ಬರು ದುಡಿದ್ರೂ ಕೂಡ ಇವರ ಜೀವನಕ್ಕೆ ತುಂಬ ತೊಂದರೆ ಇರುತ್ತೆ. ಈ ಸೋನಿಯಾ ಕುಮಾರಿ SLC ಅವರಿಗೆ ಮಾತ್ರ ಓದಿರ್ತಾಳೆ. ಇವಳು SLC ಓದುವಾಗ ಗಮನಿಸ್ತಾಳೆ, ನಾವು ಈ ಬಡತನ ಇಟ್ಕೊಂಡು ಓದೋದಕ್ಕಾಗಲ್ಲ ಅಂತ. ಅದಕ್ಕಾಗಿ ಸೋನಿಯಾ ಕುಮಾರಿ SLC ಆದಮೇಲೆ ಓದೋದನ್ನೇ ಬಿಟ್ಬಿಡ್ತಾಳೆ. ಹೀಗೆ ಓದೋದನ್ನು ಬಿಟ್ಟ ನಂತರ ಈ ಸೋನಿಯಾ ಕುಮಾರಿ ಒಂದು ಟೈಲರಿಂಗ್ ಕ್ಲಾಸಲ್ಲಿ ಸೇರ್ಕೋತಾಳೆ. ಅಲ್ಲಿ ಅಷ್ಟಿಷ್ಟು ದುಡ್ಡು ಮಾಡಿಕೊಂಡು ಒಂದು ಸೆಕೆಂಡ್ ಹ್ಯಾಂಡ್ ಫೋನ್ ತಗೋತಾಳೆ. ಆ ಸೆಕೆಂಡ್ ಹ್ಯಾಂಡ್ ಫೋನಿಂದ ರೀಲ್ಸ್ಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈ ಸೋನಿಯಾ ಕುಮಾರಿ ಕಷ್ಟಪಟ್ಟು ಡೈಲಿ ರೀಲ್ಸ್ಗಳನ್ನ ಮಾಡ್ತಾ ಇರ್ತಾಳೆ. ಇವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ, ನಾನು ಡೈಲಿ ರೀಲ್ಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ರೆ ಒಂದಲ್ಲ ಒಂದು ದಿನ ನಂದು ಯಾವ್ದಾದ್ರು ಒಂದು ವಿಡಿಯೋ ವೈರಲ್ ಆಗುತ್ತೆ, ನನಗೆ ಪೇಡ್ ಪ್ರಮೋಷನ್ ಬರುತ್ತೆ, ನನಗೆ ಸ್ಪಾನ್ಸರ್ಶಿಪ್ ಬರುತ್ತೆ ಅಂತ. ಅದಕ್ಕಾಗಿ ಈ ಸೋನಿಯಾ ಕುಮಾರಿ ಬೇರೆ ಬೇರೆ ಮಾಲ್ಗಳಿಗೆ ಹೋಗ್ತಾ ಇರ್ತಾಳೆ, ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗ್ತಾಳೆ, ಅಲ್ಲಿ ರೀಲ್ಸ್ಗಳನ್ನ ಶೂಟ್ ಮಾಡ್ಕೊಂಡು ಬರ್ತಾಳೆ. ಇವಳು ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋದರೂ ಕೂಡ ಅಲ್ಲಿ ₹1 ಕೂಡ ಖರ್ಚು ಮಾಡ್ತಾ ಇರಲ್ಲ. ಯಾಕೆಂದರೆ ಇವಳ ಹತ್ರ ಅಲ್ಲಿ ಖರ್ಚು ಮಾಡೋದಕ್ಕೆ ದುಡ್ಡೇ ಇರಲ್ಲ. ಬರೀ ಹೋಗ್ತಾಳೆ, ರೀಲ್ಸ್ಗಳನ್ನ ಶೂಟ್ ಮಾಡ್ಕೊಂಡು ಬಂದು ಅಪ್ಲೋಡ್ ಮಾಡ್ತಾ ಇರ್ತಾಳೆ. ಈ ಸೋನಿಯಾ ಕುಮಾರಿಗೆ ಒಂದೇ ಒಂದು ಆಸೆ ಇರುತ್ತೆ, ಹೇಗಾದರೂ ಕಷ್ಟಪಟ್ಟು ದೆಹಲಿಯಲ್ಲಿ ಒಂದು ಸ್ವಂತ ಮನೆ ತಗೋಬೇಕು, ತನ್ನ ತಂದೆ ತಾಯಿಯನ್ನು ಬಡತನದಿಂದ ಆಚೆ ತೆಗಿಬೇಕು ಅಂತ. ಹೀಗೆ ಸೋನಿಯಾ ಕುಮಾರಿ ಕಷ್ಟಪಟ್ಟು ರೀಲ್ಸ್ಗಳನ್ನ ಮಾಡ್ತಾ ಇರ್ತಾಳೆ. ಅದರ ಫಲವಾಗಿ ಇವಳ ಇನ್ಸ್ಟಾಗ್ರಾಮಲ್ಲಿ 7,000 ಫಾಲೋವರ್ಸ್ ಆಗಿರ್ತಾರೆ. ಇನ್ನೇನು ಈ ಸೋನಿಯಾ ಕನಸೆಲ್ಲ ನನಸಾಗಬೇಕು ಅಷ್ಟರಲ್ಲಿ ಇವಳ ಜೀವನದಲ್ಲಿ ಒಂದು ಭೂತದ ಎಂಟ್ರಿ ಆಗುತ್ತೆ. ಸ್ನೇಹಿತರೆ, ಭೂತ ಅಂದರೆ ನೀವು ಫಿಲಮಲ್ಲಿ ನೋಡುವಂಥ ಕಥೆಯಲ್ಲಿ ಕೇಳುವಂಥ ಭೂತ ಅಲ್ಲ. ಒಬ್ಬ ಹುಡುಗ ಇರ್ತಾನೆ, ಆ ಹುಡುಗನನ್ನು ಸೋನಿಯಾ ಪ್ರೀತಿಸ್ತಾ ಇರ್ತಾಳೆ. ಆ ಹುಡುಗನಿಗೆ ಪ್ರೀತಿಯಿಂದ ಸೋನಿಯಾ ಭೂತ ಅಂತ ಕರೀತಾ ಇರ್ತಾಳೆ. ಹೀಗೆ ಯಾವಾಗ ಈ ಭೂತ ಸೋನಿಯಾ ಜೀವನದಲ್ಲಿ ಎಂಟ್ರಿ ಆಗ್ತಾನೆ, ಆನಂತರ ಕಥೆ ಎಲ್ಲ ಉಲ್ಟಾ ಆಗ್ಬಿಡುತ್ತೆ. ಸ್ನೇಹಿತರೆ, ಹಾಗಾದರೆ ಸೋನಿಯಾ ಜೀವನದಲ್ಲಿ ಭೂತ ಅದೇನಂತ ಕೆಲಸ ಮಾಡ್ತಾನೆ, ಅವಳ ಕನಸುಗಳೆಲ್ಲ ಯಾಕೆ ಉಲ್ಟಾ ಆಗುತ್ತೆ, ಈಗ ಸೋನಿಯಾ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕಥೆನ ಪೂರ್ತಿ ನೋಡಿ. ಆಗ ನಿಮ್ಗೆ ಅನ್ಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಹಾಗಾದರೆ ಸೋನಿಯಾ ಜೀವನದಲ್ಲಿ ಭೂತ ಯಾವ ಥರ ಎಂಟ್ರಿ ಮಾಡ್ದ ಅಂತ ನೋಡ್ತಾ ಹೋಗೋದಾದರೆ, ಇಲ್ಲಿಂದ ಸುಮಾರು 15 ತಿಂಗಳ ಹಿಂದೆ ಸೋನಿಯಾ ಯಾವುದೋ ಒಂದು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿರ್ತಾಳೆ. ಆ ರೀಲ್ಸ್ಗೆ ಈ ಭೂತ ಅಂದರೆ ಈ ಭೂತದ ಹೆಸರು ಸಂಜು ಅಂತ. ಈ ಸಂಜು ಒಂದು ಕಾಮೆಂಟ್ ಮಾಡ್ತಾನೆ. ಆ ಕಾಮೆಂಟ್ಗೆ ಸೋನಿಯಾ ಒಂದು ರಿಪ್ಲೈ ಮಾಡ್ತಾಳೆ. ಆ ನಂತರ ಇವರಿಬ್ಬರಲ್ಲಿ ಮೆಸೇಜ್ ಶುರುವಾಗುತ್ತೆ. ಹೀಗೆ ಮೆಸೇಜ್ ಬೆಳೀತಾ ಬೆಳೀತಾ ಇವರಿಬ್ಬರಲ್ಲಿ ಫ್ರೆಂಡ್ಶಿಪ್ ಆಗುತ್ತೆ. ಬರ್ತಾ ಬರ್ತಾ ಇವರಿಬ್ಬರಲ್ಲಿ ಪ್ರೀತಿ ಶುರುವಾಗುತ್ತೆ. ಸ್ನೇಹಿತರೆ, ಈ ಟೈಮಲ್ಲಿ ಸೋನಿಯಾಗೆ 19 ವರ್ಷ. ಸ್ನೇಹಿತರೆ, ನೀವು ಸಾಮಾನ್ಯವಾಗಿ ಗಮನಿಸಿ, ಈ ವಯಸ್ಸಲ್ಲಿ ಯಾರಾದರೂ ಮೊದಲನೇ ಸಲ ಪ್ರೀತಿ ಮಾಡಿದ್ರೆ ಅವರ ನಡವಳಿಕೆನೇ ಚೇಂಜ್ ಆಗಿರುತ್ತೆ. ಅದೇ ಥರ ಇಲ್ಲಿ ಸೋನಿಯಾ ನಡವಳಿಕೆ ಕೂಡ ಚೇಂಜ್ ಆಗಿರುತ್ತೆ. ಅದನ್ನು ಸೋನಿಯಾ ಮನೆಯವರು ಗಮನಿಸ್ತಾರೆ. ಅವ್ರಿಗೆ ಅನುಮಾನ ಬಂದು ಸೋನಿಯಾಗೆ ಕೇಳ್ತಾರೆ, ನೀನು ಯಾರನ್ನಾರು ಪ್ರೀತಿಸ್ತಾ ಇದೆಯಾ ಅಂತ. ಆ ಥರ ಕೇಳಿದಾಗ ಸೋನಿಯಾ ಆ ಹುಡುಗನ ಹೆಸರು ಭೂತ ಅಂತ ಹೇಳ್ತಾ ಇರ್ತಾಳೆ. ಅವರ ಮನೆಯವರು ಕೂಡ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ, ಯಾಕೆಂದರೆ ಅವರ ಪರಿಸ್ಥಿತಿನೇ ಆ ಥರ ಇರುತ್ತೆ. ಸರಿ, ಅವಳು ರೀಲ್ಸ್ ಮಾಡ್ತಾ ಇದ್ದಾಳೆ, ಏನೋ ಒಂದು ಒಳ್ಳೇದು ಮಾಡ್ತಾ ಇದ್ದಾಳೆ, ಅದರಿಂದ ಒಳ್ಳೇದಾಗುತ್ತೇನೋ ಅಂತ ಅವಳನ್ನು ಫ್ರೀಯಾಗಿ ಬಿಟ್ಟಿರ್ತಾರೆ. ಈಗ ಒಟ್ಟಿನಲ್ಲಿ ಸೋನಿಯಾ ತಂದೆ ತಾಯಿ ಈ ಸೋನಿಯಾ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ನಮ್ಮ ಮನೆಯ ಮರ್ಯಾದೆ ಹೋಗೋ ಥರ ಯಾವ ಕೆಲಸನೂ ಮಾಡಲ್ಲ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಇನ್ನೊಂದು ಕಡೆ ಸೋನಿಯಾ ತನ್ನ ತಂದೆ ತಾಯಿ ತನ್ನ ಮೇಲೆ ಇಟ್ಟಿರುವಂಥ ನಂಬಿಕೆಯನ್ನು ದುರುಪಯೋಗ ಪಡಿಸ್ಕೊತಾಳೆ. ತನ್ನ ತಂದೆ ತಾಯಿ ಮನೆಯಿಂದ ಕೆಲ್ಸಕ್ಕೆ ಹೋದಾಗ ಈ ಸಂಜುನನ್ನು ಡೈರೆಕ್ಟಾಗಿ ತನ್ನ ಮನೆಗೆ ಕರೆಸ್ಕೊತಾಳೆ. ಹೀಗೆ ತಂದೆ ತಾಯಿ ಮನೇಲಿದ್ದಿರುವಾಗ ಈ ಸಂಜು ಮತ್ತು ಸೋನಿಯಾ ಸೇರಿ ಏನೇನೋ ಕೆಲಸಗಳನ್ನ ಮಾಡ್ತಾರೆ. ಹೀಗೆ ತುಂಬ ದಿನಗಳವರೆಗೆ ನಡ್ಕೊಂಡು ಬರುತ್ತೆ. ಆದರೆ ಕಳೆದ ಆಗಸ್ಟ್ ತಿಂಗಳಲ್ಲಿ ಯಾವಾಗಲೂ ವಿಡಿಯೋ ಶೂಟ್ ಮಾಡೋದಕ್ಕೆ ಅಂತ ಮನೆಯಿಂದ ಆಚೆ ಸೋನಿಯಾ ಹೋಗ್ತಾ ಇರ್ತಾಳೆ. ಆದರೆ ಇತ್ತೀಚೆಗೆ ಬರ್ತಾ ಬರ್ತಾ ಸೋನಿಯಾ ಮನೆಯಿಂದ ಆಚೆ ಹೋಗೋದನ್ನೇ ಬಿಟ್ಬಿಡ್ತಾಳೆ. ಅವಳ ಆರೋಗ್ಯ ಕೂಡ ಬರ್ತಾ ಬರ್ತಾ ಈಗ ಕೆಡ್ತಾ ಬರುತ್ತೆ. ಈ ಸೋನಿಯಾ ತಾಯಿ ಗಮನಿಸ್ತಾರೆ, ಅವಳಲ್ಲಿ ಕೆಲವೊಂದು ಚೇಂಜಸ್ ಆಗಿರುತ್ತೆ. ಅವ್ರಿಗೆ ಅನುಮಾನ ಬರುತ್ತೆ. ಅವರು ಒಂದು ಆಸ್ಪತ್ರೆಗೆ ಕರ್ಕೊಂಡೋಗಿ ಇವಳ ಮೆಡಿಕಲ್ ಚೆಕಪ್ ಮಾಡಿಸ್ತಾರೆ. ಈ ಥರ ಚೆಕಪ್ ಮಾಡಿಸಿದಾಗ ಸೋನಿಯಾ 5 ತಿಂಗಳ ಗರ್ಭವತಿ ಅಂತ ಅವರ ತಾಯಿಗೆ ಗೊತ್ತಾಗುತ್ತೆ. ಮೊದಲೇ ಬಡವರು, ಅದರಲ್ಲೂ ಈ ಸೋನಿಯಾಗೆ 19 ವರ್ಷ, ಮದುವೆ ಆಗಿಲ್ಲ, 5 ತಿಂಗಳ ಗರ್ಭವತಿ ಅಂದರೆ ಅವರ ತಲೆ ಮೇಲೆ ಆಕಾಶ ಕಳಚಿ ಬೀಳುತ್ತೆ. ಸೋನಿಯಾಳನ್ನು ಮನೆಗೆ ಕರ್ಕೊಂಡು ಬರ್ತಾರೆ. ಇದಕ್ಕೆಲ್ಲ ಯಾರು ಕಾರಣ ಅಂತ ಕೇಳ್ತಾರೆ. ಈಗ ಸೋನಿಯಾ ಮೊದಲನೇ ಸಲ ತನ್ನ ತಂದೆ ತಾಯಿ ಎದುರುಗಡೆ ಆ ಹುಡುಗನ ಹೆಸರು ಹೇಳ್ತಾಳೆ.
ಅವನ ಹೆಸರು ಭೂತ ಅಲ್ಲ, ಅವನ ಹೆಸರು ಸಂಜು ಅಂತ. ನಾವಿಬ್ರು ಪ್ರೀತಿ ಮಾಡ್ತಾ ಇದ್ದೀವಿ. ಆದರೆ ಸಂಜುಗೆ ಅವರ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಆ ಸಂಜು ಬಂದು ಅಣ್ಣ ಅತ್ತಿಗೆ ಜೊತೆ ದೆಹಲಿಲಿದ್ದಾನೆ. ಅವ್ರಿಗೆ ತುಂಬ ಆಸ್ತಿ ಇದೆ. ಇವತ್ತಲ್ಲ ನಾಳೆ ನಾವಿಬ್ರು ಮದುವೆ ಆಗ್ತೀವಿ, ಸಂಜು ನನಗೆ ಮೋಸ ಮಾಡಲ್ಲ ಅಂತೆಲ್ಲ ಹೇಳ್ಕೊತಾಳೆ. ಸೋನಿಯಾ ತಂದೆ ತಾಯಿ ಈಗ ಪರಿಸ್ಥಿತಿ ಮಿತಿ ಮೀರಿ ಹೋಗ್ತಾ ಇದೆ, ಬೇರೆ ಏನು ಮಾಡೋದಕ್ಕಾಗಲ್ಲ. ಸಂಜು ಬಂದು ಮದುವೆ ಆಗೋರಿಗೆ ಕಾಯಬೇಕು, ಬೇರೆ ಇನ್ನೇನು ಮಾಡೋದಕ್ಕಾಗುತ್ತೆ. ಸರಿ ಅಂತ ನೀವಿಬ್ರು ಆದಷ್ಟು ಬೇಗ ಮದುವೆ ಆಗಿ ಅಂತ ಒಪ್ಕೋತಾರೆ. ಆದರೆ ಇಲ್ಲಿ ಸೋನಿಯಾ ಸಂಜುಗೆ ಮದುವೆ ಆಗೋದಕ್ಕೆ ಫೋರ್ಸ್ ಮಾಡ್ತಾನೆ ಇರ್ತಾಳೆ. ಇಲ್ಲಿ ಸಂಜು ಮದುವೆ ಆಗೋದಕ್ಕೆ ಒಪ್ತಾ ಇರಲ್ಲ. ಇಲ್ಲಿ ಸೋನಿಯಾ ಗರ್ಭವತಿಯಾಗಿ 5ರಿಂದ 6 ತಿಂಗಳಾಗುತ್ತೆ, 6 ತಿಂಗಳಿಂದ 7 ತಿಂಗಳಾಗುತ್ತೆ. ಆದರೆ ಇಲ್ಲಿ ಸಂಜು ಮದುವೆ ಆಗೋದಕ್ಕೆ ಒಪ್ತಾ ಇರಲ್ಲ. ಇಲ್ಲಿ ಸೋನಿಯಾದಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತಾ ಬರುತ್ತೆ. ಅವಳ ಹೊಟ್ಟೆ ಮುಂದೆ ಬರ್ತಾ ಇರುತ್ತೆ. ಅವಳು ಮನೆಯಿಂದ ಆಚೆ ಬರಲಿಲ್ಲ ಅಂದರೂ ಕೂಡ ಸ್ನೇಹಿತರೆ, ಇಂಥ ವಿಷಯಗಳನ್ನ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ. ಇಂಥ ವಿಷಯಗಳನ್ನ ನೀವು ಎಷ್ಟೇ ಮುಚ್ಚಿಟ್ರೂ ಕೂಡ ಅಕ್ಕಪಕ್ಕದ ಮನೆಯವ್ರಿಗೆ ಇದೆಲ್ಲ ವಿಷಯಗಳು ಗೊತ್ತಾಗುತ್ತೆ. ಅದೇ ಥರ ಈ ಸೋನಿಯಾ ಅಕ್ಕಪಕ್ಕದ ಮನೆಯವ್ರಿಗೆ ಈ ವಿಷಯ ಗೊತ್ತಾಗಿರುತ್ತೆ. ಅವರೆಲ್ಲ ತಮ್ಮಲ್ಲಿ ಮಾತಾಡ್ಕೋತಾ ಇರ್ತಾರೆ. ಹೀಗೆ ಅಕ್ಕಪಕ್ಕದ ಜನ ತಮ್ಮ ಬಗ್ಗೆ ಮಾತಾಡ್ಕೋತಾ ಇದ್ದಾರೆ ಅಂತ ಸೋನಿಯಾಗೆ ಈ ವಿಷಯ ಗೊತ್ತಾಗುತ್ತೆ. ಈಗ ಕಳೆದ ಅಕ್ಟೋಬರ್ 24ಕ್ಕೆ ಈ ಸೋನಿಯಾ ತಂದೆ ತಾಯಿ ಮನೆಯಿಂದ ಕೆಲಸಕ್ಕೆ ಅಂತ ಹೋಗಿರ್ತಾರೆ. ಆಗ ಸೋನಿಯಾ ತನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮನೆಯಿಂದ ಹೊರಡ್ತಾಳೆ. ಹೀಗೆ ಹೋಗುವಾಗ ತನ್ನ ತಂಗಿಗೆ ಹೇಳ್ಬಿಟ್ಟು ಹೋಗ್ತಾಳೆ, ಈ ಸಂಜು ತಂದೆ ತಾಯಿ ನಮ್ಮ ಮದುವೆಗೆ ಒಪ್ತಾ ಇಲ್ಲ, ನಾವಿಬ್ರು ಮೊದಲು ಹೊರಗಡೆ ಹೋಗಿ ಮದುವೆ ಮಾಡ್ಕೋತೀವಿ, ಆನಂತರ ಈ ಸಂಜು ತಂದೆ ತಾಯಿಯನ್ನ ನಾವು ಒಪ್ಪಿಸ್ಕೋತೀವಿ ಅಂತ ಸೋನಿಯಾ ತನ್ನ ತಂಗಿ ಹತ್ರ ಹೇಳ್ಬಿಟ್ಟು ಹೊರಟೋಗ್ತಾಳೆ. ಸೋನಿಯಾ ತಾಯಿ ಕೆಲಸದಿಂದ ಮನೆ ವಾಪಸ್ ಬರ್ತಾರೆ. ಹೀಗೆ ಬಂದು ನೋಡಿದ್ರೆ 7 ತಿಂಗಳ ಗರ್ಭವತಿ ಸೋನಿಯಾ ಮನೇಲಿರಲ್ಲ. ಅದಕ್ಕಾಗಿ ಈ ಸೋನಿಯಾ ತಾಯಿ ಸೋನಿಯಾಗೆ ಒಂದು ಫೋನ್ ಮಾಡ್ತಾರೆ. ಫೋನ್ ಸ್ವಿಚ್ ಆಫ್ ಬರುತ್ತೆ. ಹೀಗೆ ಸುಮಾರು ಸಲ ಟ್ರೈ ಮಾಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಈ ಸೋನಿಯಾ ಫೋನ್ ರಿಂಗ್ ಆಗುತ್ತೆ. ಅಲ್ಲಿಂದ ಒಬ್ಬ ಹುಡುಗ ಫೋನ್ ಎತ್ತುತ್ತಾನೆ, ಅವನು ಸಂಜು. ಹೀಗೆ ಫೋನ್ ಎತ್ತದಂಥ ಸಂಜು, ನೀವು ಪದೇ ಪದೇ ಈ ಸೋನಿಯಾಗೆ ಫೋನ್ ಮಾಡಬೇಡಿ, ಸೋನಿಯಾಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಡ್ತಾನೆ. ಈ ಸೋನಿಯಾ ತಾಯಿ ಮತ್ತೆ ಫೋನ್ ಮಾಡ್ತಾರೆ. ಮತ್ತೆ ಸಂಜು ಫೋನ್ ಎತ್ತುತ್ತಾನೆ. ಆಗ ಸೋನಿಯಾ ತಾಯಿ, ನೀವಿಬ್ರು ಎಲ್ಲಾದರೂ ಇರಿ, ಹೇಗಾದರೂ ಇರಿ, ಒಂದ್ಸಲ ನನಗೆ ಸೋನಿಯಾ ಜೊತೆ ಮಾತಾಡ್ಸಿ ಅಂತ ಹೇಳ್ತಾರೆ. ಆದರೆ ಸಂಜು ಮಾತಾಡ್ಸಲ್ಲ, ಮತ್ತೆ ಫೋನ್ ಕಟ್ ಮಾಡ್ತಾನೆ. ಇದಾಗಿ ಸ್ವಲ್ಪ ಹೊತ್ತಿನ ನಂತರ ಸೋನಿಯಾ ಅಣ್ಣ ಮನೀಶ್ ಕೆಲ್ಸಕ್ಕೆ ಹೋಗಿರ್ತಾನೆ. ಅವ್ನ ಮನೆ ವಾಪಸ್ ಬರ್ತಾನೆ. ಈ ಥರ ಸೋನಿಯಾ ಮನೆ ಬಿಟ್ಟು ಹೋಗಿರೋಂಥ ವಿಷಯ ಅವನಿಗೆ ಗೊತ್ತಾಗುತ್ತೆ. ಈಗ ಮನೀಶ್ ಕೂಡ ಈ ಸೋನಿಯಾಗೆ ಒಂದ್ಸಲ ಫೋನ್ ಮಾಡ್ತಾನೆ. ಅಲ್ಲಿಂದ ಸಂಜು ಫೋನ್ ಎತ್ತುತ್ತಾನೆ. ಈ ಥರ ಸಂಜು ಸೇಮ್ ಸೋನಿಯಾ ತಾಯಿಗೆ ಯಾವ ಥರ ಹೇಳಿದ ಅದೇ ಥರ ಸೋನಿಯಾಗೆ ನಿಮ್ಮ ಎಲ್ಲರ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ವಂತೆ, ನೀವು ಪದೇ ಫೋನ್ ಮಾಡಬೇಡಿ ಅಂತ ಹೇಳ್ತಾನೆ. ಹೀಗೆ ಮಾತಾಡುವಾಗ ಮನೀಶ್ ಗಮನಿಸ್ತಾನೆ, ಈ ಸಂಜು ಮಾತಾಡುವಾಗ ಅವನ ಹಿಂದೆ ಯಾರೋ ನರಳ್ತಾ ಇರ್ತಾರೆ. ಈ ಸೌಂಡ್ ಕೇಳಿದ್ರೆ ಮನೀಶ್ಗೆ ಸೋನಿಯಾ ನರಳ್ತಾ ಇದ್ದಾಳೆ ಅನ್ನೋಂಥ ಒಂದು ಅನುಮಾನ ಬರುತ್ತೆ. ಫೋನ್ ಕಟ್ ಮಾಡ್ತಾನೆ. ಆನಂತರ ತನ್ನ ತಾಯಿಗೆ ಹೇಳ್ತಾನೆ, ಆ ಫೋನ್ನ ಬ್ಯಾಕ್ಗ್ರೌಂಡಲ್ಲಿ ಯಾರೋ ಒಬ್ರು ನರಳ್ತಾ ಇದ್ದಾರೆ, ನನಗೆ ಸೋನಿಯಾ ಅಂತ ಅನುಮಾನ ಬರ್ತಾ ಇದೆ, ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಈ ಸೋನಿಯಾ ಮನೆಯವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಒಂದು ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾರೆ. ಆದರೆ ಪೊಲೀಸರು ಗಮನಿಸ್ತಾರೆ, ಸೋನಿಯಾಗೆ 19 ವರ್ಷ ಆಗಿರುತ್ತೆ, ಸಂಜುಗೂ ಆಲ್ಮೋಸ್ಟ್ 19-20 ವರ್ಷ ಆಗಿರೋ ಥರ ಕಾಣ್ತಾ ಇರುತ್ತೆ. ಅದಕ್ಕೆ ಪೊಲೀಸ್ ಹೇಳ್ತಾರೆ, ನೋಡಿ ಇವರಿಬ್ರು ವಯಸ್ಕರು, ಅವ್ರು ಇಷ್ಟಪಟ್ಟು ಮದುವೆ ಆಗೋದಕ್ಕೆ ಹೋಗಿದ್ದಾರೆ, ನಾವು ಇದರಲ್ಲಿ ಏನು ಮಾಡೋದಕ್ಕಾಗಲ್ಲ, ನಾವು ಕಂಪ್ಲೇಂಟ್ ತಗೊಳಕ್ಕಾಗಲ್ಲ ಅಂತ ಅವರನ್ನು ವಾಪಸ್ ಕಳಿಸ್ಬಿಡ್ತಾರೆ. ಅಲ್ಲಿಂದ ಸೋನಿಯಾ ಮನೆಯವರು ವಾಪಸ್ ಬರ್ತಾರೆ. ಇಲ್ಲಿ ಪೊಲೀಸರು ಅವರಿಬ್ರು ಮೆಚೂರ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ತಗೊಂಡಿಲ್ಲ. ಇಲ್ಲಿ ಸೋನಿಯಾ ನರಳ್ತಾ ಇರೋಂಥ ಒಂದು ಶಬ್ದ ಕೇಳಿಸಿರುತ್ತೆ. ಇಲ್ಲಿ ಸೋನಿಯಾ ಮನೆಯವ್ರಿಗೆ ಯಾವ ಥರ ಇರುತ್ತೆ ಅಂದರೆ ಪರಿಸ್ಥಿತಿ, ಸೋನಿಯಾ ಬರೀ ಒಂದ್ಸಲ ಫೋನ್ ಎತ್ತಿ ಮಾತಾಡ್ಬಿಟ್ರೆ ಸಾಕು, ಅವಳು ಸೇಫ್ ಆಗಿದ್ದಾಳೆ ಅಂತ ಅನ್ಕೋಬೋದು. ಅವಳೆಲ್ಲಾದರೂ ಇರಲಿ, ಹೇಗಾದರೂ ಇರಲಿ, ಸೇಫ್ ಆಗಿರಲಿ ಅಂತ ಅಂದ್ಕೊಂಡಿರ್ತಾರೆ. ಈಗ ಇದೇ ಥರ ಸೋನಿಯಾ ಮನೆಯವರು ಯೋಚನೆ ಮಾಡುವಾಗ ಈ ಸೋನಿಯಾಗೆ ಒಬ್ಬ ತಂಗಿ ಇರ್ತಾಳೆ. ಅವಳು ನನಗೆ ಈ ಸಂಜು ಮನೆ ಗೊತ್ತು ಅಂತ ಹೇಳ್ತಾಳೆ. ಅವರೆಲ್ಲ ಸೇರಿ ಈ ಸಂಜು ಮನೆ ಹತ್ರ ಹೋಗ್ತಾರೆ. ಅಲ್ಲಿ ಹೋಗಿ ವಿಚಾರಿಸಿದಾಗ ಅಲ್ಲಿ ಆ ಸಂಜು ಹೆಸರು ಸಂಜು ಅಲ್ಲ, ಅವನ ಹೆಸರು ಸಲೀಮ್ ಅಂತ ಗೊತ್ತಾಗುತ್ತೆ. ಈ ಸಲೀಮ್ ಏನಿರ್ತಾನೆ, ಅವನು ಈ ಸೋನಿಯಾಳನ್ನ ತನ್ನ ಬಲೆಗೆ ಬೀಳಿಸ್ಕೊಳ್ಳೋದಕ್ಕೆ ಅಂತ ಸಂಜು ಅಂತ ಇನ್ಸ್ಟಾಗ್ರಾಮಲ್ಲಿ ತನ್ನ ಹೆಸರನ್ನ ಚೇಂಜ್ ಮಾಡ್ಕೊಂಡಿರ್ತಾನೆ. ಸಂಜು ಈ ಸೋನಿಯಾಗೆ ತೋರಿಸ್ಕೊಳ್ಳೋದಕ್ಕೆ ಅಂತ ಒಂದು ನಾಟಕ ಆಡಿರ್ತಾನೆ. ಅವನು ತನಗೆ ಒಬ್ಬ ಹಿಂದೂ ಹುಡುಗ ಅಂತ ತೋರಿಸ್ಕೊಂಡಿರ್ತಾನೆ. ನೀವು ಈ ಫೋಟೋಗಳಲ್ಲಿ ನೋಡ್ಬೋದು, ಅವನು ನಾಮ ಹಾಕಿರ್ತಾನೆ, ಕೈಗೆ ಕಡ ಕೂಡ ಹಾಕಿರ್ತಾನೆ. ಈಗ ಸೋನಿಯಾ ಇವನ ಪ್ರೀತಿಲಿ ಬಿದ್ದಿರ್ತಾಳೆ. ಆದರೆ ಈಗ ಇವಳು ಎಲ್ಲಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಸೋನಿಯಾ ಅಕ್ಟೋಬರ್ 24ಕ್ಕೆ ಮನೆ ಬಿಟ್ಟು ಹೋಗಿರ್ತಾಳೆ. ಈಗ ಅಕ್ಟೋಬರ್ 26 ಬರುತ್ತೆ. ಅಕ್ಟೋಬರ್ 26ಕ್ಕೆ ಈ ಸೋನಿಯಾ ಅಣ್ಣ ಮನೀಶ್ಗೆ ಒಬ್ಬ ಪೊಲೀಸರು ಫೋನ್ ಮಾಡ್ತಾರೆ. ಇದೇ ಪಕ್ಕದ ಏರಿಯಾದ ಒಂದು ಪೊಲೀಸ್ ಸ್ಟೇಷನ್ ಹತ್ರ ಒಬ್ಬ ಹುಡುಗ ಒಂದು ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ದ. ಅವನಿಗೆ ನಿಲ್ಲಿಸಿ ವಿಚಾರಣೆ ಮಾಡಿದಾಗ ಅವನ ಹತ್ರ DL ಇರಲಿಲ್ಲ, ಗಾಡಿಯ ಡಾಕ್ಯುಮೆಂಟ್ಸ್ ಇರಲಿಲ್ಲ. ಅವನಿಗೆ ಕ್ಲೀನಾಗಿ ವಿಚಾರಣೆ ಮಾಡಿದಾಗ ಅವನ ಹತ್ರ ಕೆಲವೊಂದು ಆಧಾರ್ ಕಾರ್ಡ್ಗಳು ಸಿಕ್ಕಿದೆ. ಆ ಆಧಾರ್ ಕಾರ್ಡ್ಗಳನ್ನ ನೋಡಿದ್ರೆ ಆ ಆಧಾರ್ ಕಾರ್ಡ್ ನಿಮ್ಮ ತಂಗಿದು ಅಂತ ಗೊತ್ತಾಗ್ತಾ ಇದೆ.
ಒಂದ್ಸಲ ಸ್ಟೇಷನ್ ಬನ್ನಿ ಅಂತ ಕರೆಸ್ತಾರೆ. ಈಗ ಮನೀಶ್ ಮತ್ತೆ ಅವರ ಮನೆಯವರೆಲ್ಲ ಆ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಸೋನಿಯಾ ಆಧಾರ್ ಕಾರ್ಡ್ ಇರುತ್ತೆ. ಅಷ್ಟೇ ಅಲ್ಲ, ಸೋನಿಯಾ ತನ್ನ ತಂದೆಯ ಆಧಾರ್ ಕಾರ್ಡ್ ಕೂಡ ತಗೊಂಡೋಗಿರ್ತಾಳೆ. ಹಾಗಾದ್ರೆ ಆಧಾರ್ ಕಾರ್ಡ್ಗಳನ್ನ ಹಿಡ್ಕೊಂಡು ಓಡ್ತಾ ಇದ್ದಂಥ ಹುಡುಗ ಯಾರು ಅಂತ ನೋಡಿದ್ರೆ ಅವನು ಸಂಜು ಉರ್ಫ್ ಸಲೀಂ ಅಂತ ಗೊತ್ತಾಗುತ್ತೆ. ಈಗ ಪೊಲೀಸರು ಈ ಸೋನಿಯಾ ಎಲ್ಲಿದ್ದಾಳೆ ಅಂತ ಸಂಜುಗೆ ವಿಚಾರಿಸಿದ್ರೆ, ಸೋನಿಯಾ ಅಕ್ಟೋಬರ್ 24ಕ್ಕೆ ನನ್ನ ಜೊತೆ ಬಂದಿದ್ಲು, ಆನಂತರ ಅವಳು ನನ್ನ ಜೊತೆ ಜಗಳ ಆಡ್ಕೊಂಡು ಅವಳು ಅಲ್ಲಿಂದ ಹೊರಟೋದ್ಲು ಅಂತ ಬೇರೆ ಬೇರೆ ನಾಟಕಗಳಾಡ್ತಾನೆ. ಪೊಲೀಸರು ಇವನಿಗೆ ಒಳ್ಳೆ ಮಾತಲ್ಲಿ ಕೇಳ್ತಾರೆ, ಇವನು ಬಾಯಿ ಬಿಡಲ್ಲ. ಆಗ ಇವನಿಗೆ ನೆಟ್ಟಸ್ತಿಕೆ ಮಾಡ್ತಾರೆ. ಆಗ ಈ ಸಂಜು ಉರುಫ್ ಸಲೀಂ ಈ ಸೋನಿಯಾ ಏನಾದ್ಲು ಅಂತ ಈಗ ನಿಧಾನವಾಗಿ ಹೇಳೋದಕ್ಕೆ ಶುರು ಮಾಡ್ತಾನೆ. ಸೋನಿಯಾ ಮತ್ತೆ ಸಂಜುಗೆ ಪ್ರೀತಿ ಆದಾಗಿಂದ ಇವರಿಬ್ರು ಒಬ್ರಿಗೊಬ್ರು ತುಂಬಾ ಇಷ್ಟಪಡ್ತಾ ಇರ್ತಾರೆ. ಸೋನಿಯಾ ಇಷ್ಟಪಟ್ಟು ಸಂಜುನನ್ನ ಮನೆ ಕರ್ಸ್ಕೊತಾ ಇರ್ತಾಳೆ. ಇಷ್ಟಪಟ್ಟು ದೈಹಿಕ ಸಂಪರ್ಕ ಬೆಳೆಸಿರ್ತಾಳೆ. ಎಲ್ಲ ಸರಿಯಾಗಿರುತ್ತೆ. ಈ 5 ತಿಂಗಳಾದ ನಂತರ ಸೋನಿಯಾ ನನಗೆ ಮದುವೆ ಆಗು ಅಂತ ಸಂಜುಗೆ ಹಿಂಸೆ ಮಾಡ್ತಾ ಇರ್ತಾಳೆ. ಆದರೆ ಇಲ್ಲಿ ಸಂಜು ಉರ್ಫ್ ಸಲೀಂಗೆ ಈ ಸೋನಿಯಾಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಬರೀ ಅವಳ ಜೊತೆ ದೈಹಿಕ ಸಂಪರ್ಕ ಬೆಳೆಸಬೇಕು, ಅವಳ ಜೊತೆ ಟೈಮ್ ಪಾಸ್ ಮಾಡಬೇಕು ಅಷ್ಟೇ. ಆದರೆ ಇಲ್ಲಿ ಬರ್ತಾ ಬರ್ತಾ ಪರಿಸ್ಥಿತಿ ಮಿತಿ ಮೀರಿ ಹೋಗ್ತಾ ಇದೆ. ಅದಕ್ಕಾಗಿ ಸಲೀಂ ಇಲ್ಲಿ ಒಂದು ಪ್ಲಾನ್ ಮಾಡ್ತಾನೆ. ಒಂದು ಕಾರ್ ಬಾಡಿಗೆ ತಗೋತಾನೆ. 2 ಹುಡುಗರನ್ನ ತನ್ನ ಜೊತೆ ಸೇರಿಸ್ಕೊತಾನೆ. ಆ ಹುಡುಗರ ಹೆಸರು ರಿತಿಕ್ ಮತ್ತೆ ಸುಜನ್ ಅಂತ. ಈ ಕಾರ್ ತಗೊಂಡು ಸೋನಿಯಾ ಮನೆ ಹತ್ರ ಬರ್ತಾನೆ. ಅಷ್ಟೊತ್ತಿಗೆ ಸೋನಿಯಾ ತನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿರ್ತಾಳೆ. ಅವಳು ಬಂದು ಈ ಸಲೀಂ ತಂದಿರುವಂಥ ಕಾರನ್ನು ಹತ್ತಿ ಕೂತ್ಕೋತಾಳೆ. ಈಗ ಇವರೆಲ್ಲ ಸೇರಿ ದೆಹಲಿಯಿಂದ ಆಚೆ ಹೋಗ್ತಾರೆ. ಸುಮಾರು ಒಂದು 20 ಕಿಲೋಮೀಟರ್ ದೂರ ಹೋಗಿರ್ತಾರೆ. ಹೀಗೆ ಹೋಗ್ತಾ ಇರುವಾಗ ಸೋನಿಯಾ ಸಲೀಂಗೆ ಕೇಳ್ತಾಳೆ, ಎಲ್ಗೆ ಹೋಗ್ತಾ ಇದ್ದೀರಂತ. ಆಗ ಸಲೀಂ ಹೇಳ್ತಾನೆ, ಒಂದು ದೇವಸ್ಥಾನದಲ್ಲಿ ಮದುವೆಗಾಗಿ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ, ನಿನಗೆ ಸರ್ಪ್ರೈಸ್ ಮಾಡ್ತಾ ಇದ್ದೀವಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾನೆ. ಸೋನಿಯಾ ಈ ಮಾತು ಕೇಳಿ ತುಂಬ ಖುಷಿ ಪಡ್ತಾಳೆ. ಇದೇ ಖುಷಿಯಲ್ಲಿ ಒಂದು ಪಾರ್ಟಿ ಮಾಡೋಣ ಅಂತ ಹೀಗೆ ಹೋಗ್ತಾ ಇದ್ದಂಥ ಕಾರನ್ನ ಒಂದು ಬಾರ್ ಹತ್ರ ನಿಲ್ಲಿಸ್ತಾರೆ. ಅಲ್ಲಿ ರಿತಿಕ್ ಮತ್ತೆ ಸುಜಲ್ ಹೋಗಿ ಡ್ರಿಂಕ್ಸ್ ಮಾಡ್ಕೊಂಡು ಬರ್ತಾರೆ. ಈಗ ಕಾರ್ ಮತ್ತೆ ಓಡೋದಕ್ಕೆ ಶುರು ಆಗುತ್ತೆ. ಈಗ ಸುಮಾರು ಸಂಜೆ ಹೊತ್ತಾಗ್ತಾ ಬರುತ್ತೆ. ಈಗ ಇವರು ಸುಮಾರು ದೆಹಲಿಯಿಂದ 60 ಕಿಲೋಮೀಟರ್ ಅಷ್ಟು ದೂರ ಬಂದಿರ್ತಾರೆ. ಇಲ್ಲಿ ಜನ ಯಾರು ಓಡಾಡ್ತಾ ಇರಲ್ಲ. ಇಲ್ಲಿ ಮೊದಲು ಸೋನಿಯಾಳನ್ನ ಒದ್ದು ಕಾರಿಂದ ಕೆಳಗಡೆ ಎಳ್ಕೊಂಡು ಬರ್ತಾರೆ. ಎಳ್ಕೊಂಡು ಆ ಕಾಡು ಒಳಗಡೆ ಎಳ್ಕೊಂಡು ಹೋಗ್ತಾರೆ. 7 ತಿಂಗಳ ಗರ್ಭಿಣಿಯನ್ನ ಈ 3 ಜನ ಕಾಲಲ್ಲಿ ಚೆನ್ನಾಗಿ ಒದಿತಾರೆ. ಅಷ್ಟೇ ಅಲ್ಲ, ಅಲ್ಲಿ ಕೈಯಲ್ಲಿ ಏನೇನು ಸಿಗುತ್ತೆ ಅದರಲ್ಲೆಲ್ಲ ಹೊಡಿತಾರೆ. ಇಲ್ಲಿ ಸೋನಿಯಾ ಬಿದ್ದು ನರಳ್ತಾ ಇರ್ತಾಳೆ. ಆ ಟೈಮಲ್ಲಿ ಸೋನಿಯಾ ಅಣ್ಣ ಮನೀಶ್ ಈ ಸಂಜುಗೆ ಫೋನ್ ಮಾಡಿರ್ತಾನೆ. ಸಂಜು ಈ ಮನೀಶ್ ಜೊತೆ ಮಾತಾಡುವಾಗ ಇಲ್ಲಿ ಸೋನಿಯಾ ನರಳ್ತಾ ಇರುವಂಥ ಶಬ್ದ ಕೇಳಿಸಿರುತ್ತೆ. ಇದಾದ ನಂತರ ಈ 3 ಜನ ಇವ್ರ ಹತ್ರ ಒಂದು ಮೊಬೈಲ್ ಚಾರ್ಜ್ ಮಾಡುವಂಥ ಒಂದು ವೈರ್ ಇರುತ್ತೆ. ಆ ವೈರಿಂದ ಈ ಸೋನಿಯಾಗೆ ಉಸಿರುಗಟ್ಟಿಸಿ ಕೊಲೆ ಮಾಡ್ತಾರೆ. ಆನಂತರ ಅಲ್ಲೇ ಒಂದು ಗುಂಡಿ ತೆಗಿತಾರೆ. ಆ ಸೋನಿಯಾಳನ್ನ ಹೂತಾಕ್ಬಿಡ್ತಾರೆ. ಇಲ್ಲಿ ಒಂದು ವಿಷಯ ಏನಂದ್ರೆ, ಸೋನಿಯಾಗೆ ಸಾಯೋವರೆಗೂ ಕೂಡ ಸಂಜು ಹೆಸರು ಸಲೀಂ ಅಂತ ಗೊತ್ತಾಗ್ಲೇ ಇಲ್ಲ. ಅಷ್ಟೇ ಅಲ್ಲ, ಈ ಸಂಜು ತನ್ನ ಜೀವ ತೆಗೆಯೋಷ್ಟು ದೊಡ್ಡ ಒಂದು ಮೋಸ ಮಾಡ್ತಾನೆ ಅಂತ ಈ ಸೋನಿಯಾ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲ್ಲ. ಈಗ ಈ 3 ಜನ ತಾವು ಮಾಡಿದಂಥ ತಪ್ಪನ್ನ ಒಪ್ಕೊಂಡಿದ್ದಾರೆ. ಪೊಲೀಸರು ಕೇಸನ್ನು ದಾಖಲಿಸ್ಕೊಂಡಿದ್ದಾರೆ. ಇನ್ನೂ ತನಿಖೆಗಳು ನಡೀತಾ ಇದೆ. ಸ್ನೇಹಿತರ, ಇಲ್ಲಿ ಸಂಜುನ ಅಬೌಟ್ ಸೆಕ್ಷನ್ ಅನ್ನು ಓಪನ್ ಮಾಡಿ ನೋಡಿದಾಗ ಇವನು ಒಟ್ಟು 10 ಸಲ ತನ್ನ ನೇಮನ್ನು ಚೇಂಜ್ ಮಾಡಿದ್ದಾನೆ ಅಂತ ಗೊತ್ತಾಗಿದೆ. ಅಂದರೆ ಇವನು ಕೇವಲ ಸೋನಿಯಾಳನ್ನೇ ಅಲ್ಲ, ಇನ್ನೂ ಸುಮಾರು ಹುಡುಗಿರನ್ನು ಮೋಸ ಮಾಡಿದ್ದಾನೆ ಅಂತ ಒಂದು ಅಂದಾಜು ಮಾಡ್ಬೋದು. ಇನ್ನೂ ತನಿಖೆಗಳು ನಡೀತಾ ಇದೆ. ನೋಡಬೇಕು ಇವನು ಎಷ್ಟು ಹುಡುಗಿರಿಗೆ ಈ ಥರ ಮೋಸ ಮಾಡಿದ್ದಾನೆ, ಇನ್ನೂ ಎಷ್ಟು ಹುಡುಗಿರ ಈ ಥರ ಕೊಲೆ ಮಾಡಿದ್ದಾನೆ ಅಂತ. ಸ್ನೇಹಿತರೆ, ಇಲ್ಲಿ ಒಟ್ಟಿನಲ್ಲಿ ಹೇಳೋದಾದರೆ, ನಾವು ಯಾವ್ದಾದ್ರು ಒಂದು ವ್ಯಕ್ತಿಯನ್ನು ನಾವು ನಂಬ್ತೀವಿ ಅಂದರೆ ಆ ವ್ಯಕ್ತಿಯ ಜೊತೆ ಹೆಚ್ಚಾಗಿ ಟೈಮ್ ಕಳಿಬೇಕು. ಯಾಕೆಂದರೆ ದಿನಗಳು ಹೊರಡ್ತಾ ಆ ವ್ಯಕ್ತಿಯ ನಿಜವಾದ ಬುದ್ಧಿ ಏನು, ಆ ವ್ಯಕ್ತಿಯ ನಿಜವಾದ ವ್ಯಕ್ತಿತ್ವ ಏನು ಅಂತ ಮುಂದೆ ಬಂದೇ ಬರುತ್ತೆ. ಆದರೆ ಇಲ್ಲಿ ಸೋನಿಯಾ ಅರ್ಜೆಂಟ್ ಮಾಡ್ಕೋತಾಳೆ. ಕೇವಲ ಈಗ 1.5 ವರ್ಷದಿಂದ ಸಂಜುನನ್ನ ಪ್ರೀತಿ ಮಾಡಿರ್ತಾಳೆ. ಈ 1.5 ವರ್ಷದಲ್ಲಿ 7 ತಿಂಗಳ ಗರ್ಭಿಣಿ ಆಗ್ತಾಳೆ. ಅಷ್ಟೇ ಅಲ್ಲ, ಸತ್ತೋಗ್ತಾಳೆ. ಸ್ನೇಹಿತರೆ, ಇಲ್ಲಿ ಸೋನಿಯಾ ಸಂಜು ಜೊತೆ ಇನ್ನೂ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಈ ಸಂಜುನ ನಿಜವಾದ ಬುದ್ಧಿ ಏನು, ಇವನ ನಿಜವಾದ ಹೆಸರೇನು, ಇವನ ನಿಜವಾದ ವ್ಯಕ್ತಿತ್ವ ಏನು ಅಂತ ಈ ಸೋನಿಯಾಗೆ ಗೊತ್ತಾಗ್ತಾ ಇರ್ತೇನೋ. ಆದರೆ ಇಲ್ಲಿ ಸೋನಿಯಾ ಅರ್ಜೆಂಟ್ ಮಾಡ್ಕೋತಾಳೆ, ತನ್ನ ಜೀವ ಕಳ್ಕೊತಾಳೆ. ಸ್ನೇಹಿತರೆ, ಇಷ್ಟೇ ಇವತ್ತಿನ ಕತೆ. ನಮ್ಮ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.